ಶ್ರೀ ಸಿದ್ಧಾರ್ಥ ಶಿಕ್ಷಣ ಮಹಾವಿದ್ಯಾಲಯ, HMG ರಸ್ತೆ, ಸರಸ್ವತಿಪುರಂ, ತುಮಕೂರು. ನನ್ನ ಹೆಸರು ಸುಧಾಕರ KS. ನಾನು ನಮ್ಮ ರಾಜ್ಯ ಕರ್ನಾಟಕದ ಬಗ್ಗೆ ಸ್ವಲ್ಪ ಕಿರು ಪರಿಚಯವನ್ನು ಮಾಡಿಕೊಡಬೇಕು. ಕರ್ನಾಟಕ ಎಂಬ ಹೆಸರು ಪ್ರಾಚೀನ ಕಾಲದಿಂದಲೂ ಬಳಕೆಯಲ್ಲಿದೆ. ಕರುನಾಡು ಅಂದರೆ ಕರು ಪ್ಲಸ್ ನಾಡು, ಕಪ್ಪು ಮಣ್ಣಿನ ನಾಡು. ಕರ್ನಾಟಕದ ಬಗ್ಗೆ ತೆಲುಗಿನ ಶಿಲ್ಪಾಧಿಕಾರಂನ ಪ್ರಾಚೀನ ಕೃತಿಯಲ್ಲಿ ಕರುನಾಡ ಎಂಬ ಶಬ್ದದಿಂದ ಕರ್ನಾಟಕ ಎಂದು ಕರೆದಿರುವುದನ್ನು ನಾವು ನೋಡಬಹುದಾಗಿದೆ. ಅದೇ ರೀತಿ ರಾಷ್ಟ್ರಕೂಟರ ಅಂದ್ರೆ 9ನೇ ಶತಮಾನದ ರಾಷ್ಟ್ರಕೂಟರ ಮನೆತನದ ಅಮೋಘ ವರ್ಷನ ನೃಪತುಂಗನ ಆಸ್ಥಾನದಲ್ಲಿದ್ದ ಕವಿ ಶ್ರೀ ವಿಜಯನ ಅಲಂಕಾರ ಗ್ರಂಥದ ಕವಿರಾಜ ಮಾರ್ಗದಲ್ಲಿ ಕರ್ನಾಟಕದ ಬಗ್ಗೆ ಹೀಗೆ ವರ್ಣಿಸಲಾಗಿದೆ. ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೆ ಹಬ್ಬಿತೆಂದು ಈ ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ. ನಂತರ ನೋಡೋದಾದ್ರೆ ಮಹಾಭಾರತದಲ್ಲಿಯೂ ಸಹ ಉನ್ನತ್ಯಕ್ಕ ಎಂಬ ಪದವನ್ನು ಬಳಕೆ ಮಾಡಿದ್ದು ಇದು ತಮಿಳುನಾಡು ಪದಕ್ಕೆ ಪರ್ಯಾಯ. ಈ ಎಲ್ಲಾ ಬಳಕೆಗಳಲ್ಲಿಯೂ ಭೂಪ್ರದೇಶ ಹಾಗೂ ಜನರಾಡುವ ಭಾಷಣ ಎರಡನ್ನು ಕುರಿತಂತೆ ಕನ್ನಡ ಎಂಬ ಪದ ರೂಢಿಗೆ ಬಂದಿದೆ. ಈ ಭೂಭಾಗದಲ್ಲಿ ನೆಲೆಸಿರುವ ಜನರ ಪುರಾತನ ಭಾಷೆ ಕನ್ನಡವಾಗಿರುವುದು. ಇದೇ ರೀತಿ ನಮ್ಮ ಕನ್ನಡ ಭಾಷೆಗೆ ದ್ರಾವಿಡ ಭಾಷೆಯಲ್ಲಿ ಒಂದಾದ ಕನ್ನಡವನ್ನು 2008ರಲ್ಲಿ ಶಾಸ್ತ್ರೀಯ ಮಾನ್ಯತಾ ಪ್ರಶಸ್ತಿ ದೊರೆತಿದೆ. ಮೈಸೂರು ಅರಸರ ಕಾಲದಲ್ಲಿ ನಮ್ಮ ಕರ್ನಾಟಕವು ನಾವು ಕರ್ನಾಟಕ ಅಂತ ಮರುನಾಮಕರಣ ಮಾಡಕ್ಕಿಂತ ಮುಂಚೆ ಮೈಸೂರು ಅರಸರ ಒಡೆತನದಲ್ಲಿದ್ದ 9 ಜಿಲ್ಲೆಗಳು ಒಳಗೊಂಡಿತ್ತು. ಇದು 1956ರಲ್ಲಿ ಮೈಸೂರು ರಾಜ್ಯ ಆಗಿ ಉದಯವಾಯಿತು. ನಂತರ ಕನ್ನಡಿಗರ ಅಭಿಲಾಷೆಯಂತೆ ನಮ್ಮ ರಾಜ್ಯವನ್ನು ಕರ್ನಾಟಕ ಎಂದು 1973ರ ನವೆಂಬರ್ 1ರಂದು ಮರುನಾಮಕರಣ ಮಾಡಲಾಯಿತು. 1956ರ ನವೆಂಬರ್ 1ರಲ್ಲಿ ನಮ್ಮ ಕರ್ನಾಟಕವನ್ನು ಈ ರೀತಿ ಕಾಣಬಹುದು. ಮೊದಲನೇದಾಗಿ ಮೈಸೂರು ಕರ್ನಾಟಕ, ಮದ್ರಾಸ್ ಕರ್ನಾಟಕ, ಕೊಡಗು ಕರ್ನಾಟಕ, ಮದ್ರಾಸ್ ಕರ್ನಾಟಕ, ಬಾಂಬೆ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ. ಈ ರೀತಿ ನಾವು 1956 ನವೆಂಬರ್ 1ರಲ್ಲಿ ಕರ್ನಾಟಕವು ಈ ರೀತಿಯಲ್ಲಿ ಹಂಚಿಕೆಯನ್ನು ಹೊಂದಿತ್ತು. ಇನ್ನು ನಾವು ಕರ್ನಾಟಕದ ಭೌಗೋಳಿಕ ಸ್ಥಾನ ನೋಡುವುದಾದರೆ ಕರ್ನಾಟಕದ ಭೌಗೋಳಿಕ ಸ್ಥಾನ ಅದರಲ್ಲಿ ಭಾರತದ 28 ರಾಜ್ಯಗಳಲ್ಲಿ ಕರ್ನಾಟಕವು ಸಹ ಒಂದಾಗಿದೆ. ಭೌಗೋಳಿಕ ಸ್ಥಾನದಲ್ಲಿ ಭಾರತದ ದಕ್ಷಿಣದಲ್ಲಿದ್ದ ಕರ್ನಾಟಕವು ಪರ್ಯಾಯ ದ್ವೀಪದ ಪಶ್ಚಿಮದ ಮಧ್ಯಭಾಗದಲ್ಲಿದೆ. ಇದು 11°C ಇಂದ 31°C ಮತ್ತು 18°C ಇಂದ 45°C ಉತ್ತರ ಅಕ್ಷಾಂಶವನ್ನು ಹೊಂದಿದ್ದು ಮತ್ತು 74°C ಇಂದ 12°C ಮತ್ತು 78°C ಇಂದ 40°C ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ. ಇದೇ ರೀತಿ ನಮ್ಮ ಕರ್ನಾಟಕವು ವಿಸ್ತೀರ್ಣವನ್ನು ನೋಡುವುದಾದ್ರೆ ಉತ್ತರದ ತುದಿಯಾದ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನಿಂದ ದಕ್ಷಿಣ ತುದಿಯಾದ ಚಾಮರಾಜನಗರ ಜಿಲ್ಲೆಯವರೆಗೂ ಒಟ್ಟು 750 ಕಿಲೋಮೀಟರ್ ಉದ್ದವನ್ನು ಹೊಂದಿದ್ದು ಮತ್ತು ಪಶ್ಚಿಮದಲ್ಲಿ ಕಾರವಾರ ಅಂದ್ರೆ ಉತ್ತರ ಕನ್ನಡದ ಕಾರವಾರದಿಂದ ಹಿಡಿದು ಪೂರ್ವದಲ್ಲಿ ಕೋಲಾರದ ಮುಳಬಾಗಿಲುವರೆಗೂ 400 ಕಿಲೋಮೀಟರ್ ವಿಸ್ತೀರ್ಣತೆಯನ್ನು ಹೊಂದಿದೆ. ಇದು ನಮ್ಮ ಕರ್ನಾಟಕವು ಅಕ್ಷಾಂಶ ಮತ್ತು ರೇಖಾಂಶವನ್ನು ಹೊಂದಿರುವ ನಕ್ಷೆ. ಕರ್ನಾಟಕ ರಾಜ್ಯವು ಭೂ ಮತ್ತು ಜಲಮೇರೆಗಳನ್ನು ಎರಡನ್ನೂ ಸಹ ಒಳಗೊಂಡಿರುವುದನ್ನು ನಾವು ಕಾಣಬಹುದು. ಇದೇ ರೀತಿ ಕರ್ನಾಟಕದ ನೆರೆಹೊರೆ ರಾಜ್ಯಗಳನ್ನು ನೋಡುವುದಾದರೆ ಅದರಲ್ಲಿ ಮೊದಲನೇದಾಗಿ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರವಿದ್ದು ಉತ್ತರಕ್ಕೆ ಮಹಾರಾಷ್ಟ್ರ, ಪೂರ್ವಕ್ಕೆ ಆಂಧ್ರ ಪ್ರದೇಶ, ದಕ್ಷಿಣ ಮತ್ತು ಆಗ್ನೇಯಕ್ಕೆ ತಮಿಳುನಾಡು, ನೈಋತ್ಯ ಕೇರಳ, ವಾಯುವ್ಯಕ್ಕೆ ಗೋವಾ ರಾಜ್ಯಗಳು ನೆಲೆಗಳಾಗಿವೆ. ಒಟ್ಟಿನಲ್ಲಿ ಕರ್ನಾಟಕವು ನಾವು ಗೋಡಂಬಿ ಆಕಾರದಲ್ಲಿರುವುದನ್ನು ನಾವು ಕಾಣಬಹುದು. ಇದನ್ನು ನಾವು ಗೋಡಂಬಿಗೆ ಹೋಲಿಕೆ ಮಾಡುವುದು ಆಗಿದೆ.
ಇನ್ನು ಕರ್ನಾಟಕದಲ್ಲಿ ಅತಿ ದೊಡ್ಡ ಜಿಲ್ಲೆಗಳು ನಾವು ಅನುಕ್ರಮವಾಗಿ ನೋಡುವುದಾದ್ರೆ ಮೊದಲನೆಯದಾಗಿ ಬೆಳಗಾವಿ, ಕಲಬುರಗಿ, ತುಮಕೂರು, ವಿಜಯಪುರ ಮತ್ತು ಉತ್ತರ ಕನ್ನಡ. ಇದೇ ರೀತಿ ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆಗಳಾದ ಇವುಗಳು ಸಹ ಅನುಕ್ರಮವಾಗಿ ನೋಡುವುದಾದ್ರೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಉಡುಪಿ, ಕೋಲಾರ ಮತ್ತು ಕೊಡಗು ಇವು ಚಿಕ್ಕ ಜಿಲ್ಲೆಗಳಾಗಿವೆ. ನಂತರ ನಮ್ಮ ಕರ್ನಾಟಕದಲ್ಲಿರುವ ತಾಲೂಕುಗಳನ್ನ ರಚನೆ ಮಾಡಲಿಕ್ಕೆ ಒಂದು ಸಮಿತಿ ರಚನೆ ಮಾಡ್ತಾರೆ. ಆ ಸಮಿತಿಯೇ ಶ್ರೀ ಎಂ.ಬಿ. ಪ್ರಕಾಶ್ ಸಮಿತಿ. ಈ ಶ್ರೀ ಎಂ.ಬಿ. ಪ್ರಕಾಶ್ ಸಮಿತಿಯು ತಾಲೂಕುಗಳ ರಚನೆಗೆ ಸಂಬಂಧಿಸುವುದು ಆಗಿದೆ. ಅದೇ ರೀತಿ ಕೆ. ನರಸಿಂಹಯ್ಯ ಸಮಿತಿಯು ಸಹ ತಾಂಡಗಳನ್ನು ಕಂದಾಯ ಗ್ರಾಮಗಳಾಗಿ ಪರಿವರ್ತನೆ ಮಾಡುವುದನ್ನು ನೋಡಬಹುದಾಗಿದೆ. ಕೆ. ನರಸಿಂಹಯ್ಯ ಸಮಿತಿಯನ್ನು ತಾಂಡಗಳನ್ನು ಕಂದಾಯ ಗ್ರಾಮಗಳಾಗಿ ಪರಿವರ್ತನೆ ಮಾಡಿರುವುದನ್ನು ನೋಡಬಹುದಾಗಿದೆ. ಈಗ ನಮ್ಮ ರಾಜ್ಯ ಕರ್ನಾಟಕದಲ್ಲಿ 4 ಕಂದಾಯ ವಿಭಾಗವನ್ನು ನೋಡಬಹುದಾಗಿದೆ. ಅದರಲ್ಲಿ ಮೊದಲನೇದಾಗಿ ಕಲಬುರಗಿ ಕಂದಾಯ ವಿಭಾಗ, ಎರಡನೆಯದು ಬೆಳಗಾವಿ ಕಂದಾಯ ವಿಭಾಗ, ಮೂರನೆಯದು ಮೈಸೂರು ಕಂದಾಯ ವಿಭಾಗ, 4ನೇದು ಬೆಂಗಳೂರು ಕಂದಾಯ ವಿಭಾಗ. ಇದರಲ್ಲಿ ಮೊದಲನೇದಾಗಿ ಕಲಬುರಗಿ ಕಂದಾಯ ವಿಭಾಗದಲ್ಲಿ ಯಾವ್ಯಾವ ಬರ್ತವೆ ಅಂದ್ರೆ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ. ನಂತರ ಬೆಳಗಾವಿ ಕಂದಾಯ ವಿಭಾಗದಲ್ಲಿ ನೋಡುವುದಾದ್ರೆ ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಗದಗ್, ಹಾವೇರಿ, ಉತ್ತರ ಕನ್ನಡ. ನಂತರದಲ್ಲಿ ನೋಡುವುದಾದ್ರೆ ಮೈಸೂರು ಕಂದಾಯ ವಿಭಾಗದಲ್ಲಿ ಉಡುಪಿ, ಚಿಕ್ಕಮಗಳೂರು, ಹಾಸನ್, ಮಂಡ್ಯ, ದಕ್ಷಿಣ ಕನ್ನಡ, ಕೊಡಗು, ಮೈಸೂರು, ಚಿಕ್ಕಮಗಳೂರು. ನಂತರ ಕೊನೆಯದಾಗಿ ನೋಡುವುದಾದ್ರೆ ಬೆಂಗಳೂರು ಕಂದಾಯ ವಿಭಾಗದಲ್ಲಿ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ರಾಮನಗರ. ಈ 4 ವಿಭಾಗದಲ್ಲಿ ನಾವು ಕಂದಾಯ ವಿಭಾಗಗಳನ್ನು ನೋಡಬಹುದಾಗಿದೆ. ಈಗ ನಮ್ಮ ಕರ್ನಾಟಕದ ವಿಸ್ತೀರ್ಣ ನೋಡೋಣ. ಕರ್ನಾಟಕವು ರಾಜ್ಯವು 1,91,791 ಚದರ ಕಿಲೋಮೀಟರ್ ವಿಸ್ತಾರ ಹೊಂದಿದೆ. ವಿಸ್ತೀರ್ಣದಲ್ಲಿ ನಮ್ಮ ಕರ್ನಾಟಕವು 8ನೇ ದೊಡ್ಡ ರಾಜ್ಯವಾಗಿದೆ. ಇದನ್ನು ನಾವು 2011ರ ಜನಗಣತಿ ಪ್ರಕಾರ 6,11,30,704 ಇಷ್ಟು ಜನಸಂಖ್ಯೆಯನ್ನು ಹೊಂದಿದ್ದು ಇದು 9ನೇ ಸ್ಥಾನವನ್ನು ಹೊಂದಿದೆ. ಭಾರತದ ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ವಿಸ್ತೀರ್ಣ ಎಷ್ಟು ಅಂದ್ರೆ 5.83% ಭಾಗದಷ್ಟು ಇದೆ. ಇಂದು ನಮ್ಮ ರಾಜ್ಯದಲ್ಲಿ ಪ್ರಸ್ತುತವಾಗಿ 31 ಜಿಲ್ಲೆಗಳಿವೆ. ಈ ಜಿಲ್ಲೆಗಳಲ್ಲಿ ಒಟ್ಟು 227 ತಾಲೂಕುಗಳು, 745 ಹೋಬಳಿ, 347 ಪಟ್ಟಣ ಮತ್ತು ನಗರಗಳು, 29,483 ಹಳ್ಳಿಗಳಿವೆ. ಬೆಳಗಾವಿ ಜಿಲ್ಲೆ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಜಿಲ್ಲೆಯಾಗಿದೆ ಹಾಗೂ ಬೆಂಗಳೂರು ನಗರ ಅತಿ ಚಿಕ್ಕ ಜಿಲ್ಲೆಯಾಗಿದೆ. ಬೆಂಗಳೂರು ಕರ್ನಾಟಕದ ರಾಜಧಾನಿ. ಆಡಳಿತ ನಿರ್ವಹಣೆಯ ದೃಷ್ಟಿಯಿಂದ ಕರ್ನಾಟಕವನ್ನು 4 ವಿಭಾಗವಾಗಿ ವಿಂಗಡಿಸಲಾಗಿದೆ. ಅಲ್ಲಿ ನಾವು ನೋಡಿದ್ವಲ್ಲ ಅವೇ ಯಾವು ಬೆಂಗಳೂರು, ಮೈಸೂರು, ಬೆಳಗಾವಿ, ಕಲಬುರಗಿ ವಿಭಾಗಗಳು. ನಂತರ ನೋಡೋದಾದ್ರೆ ಕೇಂದ್ರ ಸರ್ಕಾರದ ವಿಶೇಷ ಸ್ಥಾನ ಪಡೆದಿರುವ 6 ಹೈದರಾಬಾದ್ ಕರ್ನಾಟಕದ ಜಿಲ್ಲೆಗಳು. ಯಾವುವು ಅವು ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳು ಅಂದ್ರೆ ಇದನ್ನು 371 ಜೆ ಎಂದು ನಾವು ನೋಡಬಹುದು. ಇದನ್ನು ಬೀದರ್, ರಾಯಚೂರು, ಕಲಬುರಗಿ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ. ಕೇಂದ್ರ ಸರ್ಕಾರವು ವಿಶೇಷ ಸ್ಥಾನ ಪಡೆದಿರುವ 6 ಹೈದರಾಬಾದ್ ಕರ್ನಾಟಕದ ಅಂದ್ರೆ ಕರ್ನಾಟಕದಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ 371 ಜೆ ಸ್ಥಾನಮಾನ ನೀಡಿದೆ. ಇದರಲ್ಲಿ ಬರುವ ಜಿಲ್ಲೆಗಳು ಯಾವ್ಯಾವು ಅಂದ್ರೆ ಹೈದರಾಬಾದ್ ಕರ್ನಾಟಕದಲ್ಲಿ ಬರುವ ಜಿಲ್ಲೆಗಳು ಯಾವ್ಯಾವು ಅಂದ್ರೆ ಬೀದರ್, ರಾಯಚೂರು, ಕಲಬುರಗಿ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ. ಇನ್ನು ಕರ್ನಾಟಕವು ದಕ್ಷಿಣದ ಯಾವುದು ತುತ್ತ ತುದಿ ಚಾಮರಾಜನಗರ ಜಿಲ್ಲೆಯಲ್ಲಿರುವ ತಮಿಳುನಾಡು ಗಡಿ ರೇಖೆಯಾಗಿರುವ ಮೊಯ್ಯೂರು ನದಿಯವರೆಗೂ ಸಹ ನಮ್ಮ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕು ಮತ್ತು ತಮಿಳುನಾಡಿನ ಗಡಿ ಜಿಲ್ಲೆಯ ನಡುವೆ
ಈ ನದಿ ಯಾವುದು ಮಯೂರ್ ನದಿ ಹರಿಯುತ್ತದೆ. ನಂತರ ಕರ್ನಾಟಕದ ಒಟ್ಟು ವಿಸ್ತೀರ್ಣ ನಾವು ಅವಾಗ ಒಟ್ಟು ಕಿಲೋಮೀಟರ್ ಎಷ್ಟು ಅಂತ. ಒಟ್ಟು ಕಿಲೋಮೀಟರ್ ಕೇಳಿದ್ರೆ 1,91,791 ಆಯ್ತಾ. ಅದೇ ರೀತಿ ಕರ್ನಾಟಕದ ಒಟ್ಟು ವಿಸ್ತೀರ್ಣ ಚದರ ಮೈಲಿ ಎಷ್ಟು ಅಂದ್ರೆ 74,051 ಚದರ ಮೈಲಿ. ಪ್ರಸ್ತುತದಲ್ಲಿರುವ ಕರ್ನಾಟಕ ರಾಜ್ಯದ ಜಿಲ್ಲೆಗಳು 31, 4 ಕಂದಾಯ ವಿಭಾಗಗಳು ಹೊಂದಿದೆ. ಇನ್ನು ಭಾರತದ ಅತಿ ದೊಡ್ಡ ರಾಜ್ಯಗಳು ಯಾವ್ಯಾವು? ಭಾರತದ ಅತಿ ದೊಡ್ಡ ರಾಜ್ಯಗಳು ಅನುಕ್ರಮವಾಗಿ ರಾಜಸ್ಥಾನ್, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಗುಜರಾತ್ ಮತ್ತು ಕರ್ನಾಟಕ. ಇನ್ನು ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಕರ್ನಾಟಕವು ಸಹ 8ನೇ ದೊಡ್ಡ ರಾಜ್ಯವಾಗಿ ಹೊರಹೊಮ್ಮಿದೆ. ಜನಸಂಖ್ಯೆಯಲ್ಲಿ 8ನೇ ದೊಡ್ಡ ರಾಜ್ಯವಾಗಿದೆ. ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಕರ್ನಾಟಕದ ಒಟ್ಟು ಪಾಲು ಎಷ್ಟು ಅಂದ್ರೆ 5.05%, ಶೇಕಡ 5.05% ಶೇಕಡವಷ್ಟು ಕರ್ನಾಟಕವು ಒಟ್ಟು ಪಾಲನ್ನು ಹೊಂದಿದೆ. ನಮ್ಮ ಕರ್ನಾಟಕವು ಹೇಗೆ ಅಂದ್ರೆ 1956 ನವೆಂಬರ್ 1 ಮೈಸೂರು ರಾಜ್ಯವು, ನಂತರ 1973 ನವೆಂಬರ್ 1 ಮರುನಾಮಕರಣವಾದ ನಂತರ ಇದ್ದ ಮುಖ್ಯಮಂತ್ರಿ ಮತ್ತೆ ರಾಷ್ಟ್ರಪತಿ ಬಗ್ಗೆ, ಮತ್ತೆ ನಮ್ಮ ಕರ್ನಾಟಕದಲ್ಲಿರುವ ಕಲೆ ಮತ್ತು ವಾಸ್ತುಶಿಲ್ಪ ಶಾಸನಗಳ ಬಗ್ಗೆ ಸ್ವಲ್ಪ ಶಿಲ್ಪಕಲೆಯ ಬಗ್ಗೆ ಒಂದು ಚಿಕ್ಕದಾದ ವಿಡಿಯೋ ಇದೆ, ನೋಡಿ. Did you know that the state of Karnataka was called Mysore until 1973? This year marks the 50th anniversary of the Mysore state's renaming as Karnataka. The rechristening happened on November 1st, 1973, 17 years after the state was formed in 1956. Always look back before going forward, they say. So, we turn the pages of the Hindu's archives to look back at history. An article that appeared in the Hindu on November 1st, 1973 said, "The age-old name Mysore slided back into history when the state was rechristened Karnataka today. Millions of Kannada-speaking people went gay celebrating the occasion." The then Chief Minister, D. Devraj Aras, had unveiled a granite commemoration tablet inscribing the new name and a map of the state. Propelled by the Karnataka Ekikarana movement and decades of protests, all Kannada-speaking regions outside the Mysore princely state were unified into one state on November 1st, 1956. However, those who had fought for unification of the state were disappointed that it was not named Karnataka. Many writers, artists, politicians constantly fought for renaming the state as Karnataka. Prominent among them was freedom fighter and legislator Andanappa Doddameti, who moved a proposal the next year on September 30th, 1957 in the Assembly. Such proposals to rename the state were tabled in the Assembly several times, but it was after Devraj Aras became the Chief Minister that the proposal gained the political strength required to get the legislative assent. Finally, the then President of India, V.V. Giri, gave his assent to the proposal on October 8, 1973. Even before the Karnataka Ekikarana movement, the words Karnata, Karnataka and Kannada were used by writers and historians to address this region as far back as the 6th century BCE. In her congratulatory speech, the then Prime Minister Indira Gandhi said, "The name Karnataka has an ancient history. The name denotes our ancient culture and tradition. It represents various aspirations." Historians argue that the Vijayanagara Empire, founded in 1336, has been called as Karnataka Desha in some inscriptions. The word Karnataka also finds a place in the second line of renowned poet Kuvempu's Jai Bharata Jananiya Tanujate, written in 1924 and adopted as the state anthem in 2004.